ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ಈವ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬೇಕು ಏನು ಬೇಕು ಏನು ಬೇಕು? ಹೋಗು 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 ಎದಳಕ್ಕಾಗಿ ಹಕ್ ಹಕ್ ಅಲ್ಲಾಡ್ಸ್ಕೊ ಬರ ನಡೀತಾಳ. ಹೋಗ ಬನ್ರಿ, ಬಿಸಿ ಬಿಸಿ ಹಾಕಿದ್ದೀನಿ, ಬನ್ನಿ. ಬಾರದೀನ ನಮಗೆ ಹಿಂಗೆ ಬಿಸಿ ಬಿಸಿ ಮಾಡಿಕೊಟ್ರೆ ಕುತ್ಕ ತಿಂತೀವಪ್ಪ. ಯಾರು ಮಾಡ್ಕೊಡೋರೆ ಗತಿ ಇಲ್ಲ ನಮಗೆಲ್ಲ. ಅಂತೆ ನೋಡು. ಏನು ಏನು ನಾಮ ನೋಡು, ಅರ್ಧ ಒಂಟೆ ಹೋಗೋದು. ಅದಕ್ಕೆ ಹೋಗು, ಬರಬೇಡ ನೀನು. ನೆನ್ನೆಲ್ಲ ಬಂದಿಲ್ಲ ನಮ್ಮ ಮನೆಗೆ, ಹೋಗು ನೀನು. ನಾಟಕ. ನೀವು ಬಂದಿಲ್ಲ ಅಂದ್ರೆ ನಾನೇ ಹಾಕ ಕುತ್ಕ ತಿಂತೀನಿ ಅಷ್ಟೆ, ಬಿಸಿ ಬಿಸಿನ. ಯಾರ ಇವತ್ತು ಪಟಾಕಿ ಹೊಡಿತಾವಲ್ಲ. ಪಟಾಕಿ ಹಬ್ಬ, ದೀಪಾವಳಿ ಹಬ್ಬಗೆ ಎಷ್ಟು ದಿನ ಆಗದ, ಈಗ ಪಟಾಕಿ ಹೊಡಿಯೋದು ನೋಡು. ಫಿಶ್ ರೆಡಿ. ಇಷ್ಟು ಫ್ರೈ ಆಗಿದೆ. ಹಾಗೆ ಇನ್ನೊಂದು ಇಷ್ಟಿದೆ, ಪೀಸಿದೆ, ಎಲ್ಲ ಒಂದು 4-5 ಪೀಸಿದೆ. ಖಾಲಿ ಆದರೆ ಇದನ್ನು ಫ್ರೈ ಮಾಡ್ತೀನಿ, ಇಲ್ಲ ಅಂದರೆ ಹಿಂಗೆ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಅಷ್ಟೆ. ನಮ್ಮ ಸುಂದ್ರಿಯರಿಗೆ ಕಾಲಿದೆ, ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ಹೊರಗಡೆ ನಿಂತ್ಕೋಬೇಕು. ಅದು ದೊಡ್ಡ ಬೆಕ್ಕಿದೆಯಲ್ಲ, ದೊಡ್ಡ ನಮ್ಮದು ಬೆಕ್ಕು, ಅದೇನು ಮಾಡುತ್ತೆ, ಇವು ತಿಂತಾ ಇರುತ್ತಲ್ಲ, ಅವಾಗ ಬಂದು ಕಿತ್ಕೊಂಡು ಎತ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಹಾಕಿದ್ಮೇಲೆ ನಾವು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ತಿನ್ನೋ ತನಕ ಅಲ್ಲೇ ಕುತ್ಕೋಬೇಕು. ಆಮೇಲೆ ಒಳಗಡೆ ಬರಬೇಕು. ಆ ಥರ ಇವ್ರನ್ನ ನೋಡಿ, ಇವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಕುತ್ಕೋಬೇಕು. ಇವ್ರು ಯಾರು ಬರ್ತಿಲ್ಲ, ನಾನೇ ಹಾಕ್ಕೊಂಡು ತಿಂತೀನಿ ಬಿಸಿ ಬಿಸಿ ಅಷ್ಟೆ. ಅದು ಕಾಯ್ಕೊಂಡ್ರೆ ಸೀರೆ ಹೋಯ್ತು. ಇಲ್ಲಿಗೆ ಹಾಕ್ತೀನಿ. ಅಯ್ಯೋ ಹಿಂಗೆ ನೋಡಿ, ಅದು ನೋಡಿ ನಿಂತ್ರೆ ಹೆಂಗೆ ನೋಡ್ಕೊತಾ ಇದೆ. ಹೊಟ್ಟಾಯ್ತು. ಬಾ, ಕಾಣಿಸ್ತಿದ್ಯಾ? ಬಾ ಬಾ, ಇದೆಯಾ? ಇಲ್ಲ. ಗುಮ ಬಂದು ನೀರು ಕುಡ್ಕೊಂಡು ಅನ್ನ ತಿನ್ಕೋಯ್ತಾಳ. ನಾಮ ದೊಡ್ಡ ನಾಮ. ಅಯ್ಯೋ ಅಯ್ಯಪ್ಪೋ, ನನ್ನ ತಿನ್ಬಿಡ್ತೀರಾ ಈಗ ಬಿಟ್ರೆ. ನೀರು ನಿನ್ಗೆ ಆಟ ಆಡಿಸ್ಬೇಕು ನನಕನ. ವೇಟ್ 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 ನೋಡಿ, ಎತ್ಕೊ ಈಗ, ತಗೋ ಈಗ, ಜಂಪ್. ತಣಕ್. ಮತ್ತೆ ಮತ್ತೆ ಹಾಂ 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 ಅಯ್ಯಯ್ಯ ತಗೊಬಿಟ್ಲ. ಅಯ್ಯಪ್ಪ ಅಯ್ಯಪ್ಪ, ಅಯ್ಯ ಮುಂದೆ ನನ್ನ ಪರ್ತಳ. ಏನು 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 ನಾವ ನೋಡಿ ಎಷ್ಟು ಹೊಟ್ಟೋಗ್ಬಿಟ್ಟವೆ. ಗುಮ್ಮಿ 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 ಗುಮ್ಮಿ. ಹೆಂಗ್ ನಿದ್ದೆ ಮಾಡ್ತಾಳ, ಹಿಂಗ್ ಹಿಂಗ್ ಹಿಂಗ್.
ಟೈಮ್ ಬಂದು ಇವಾಗ 1:30 ಆಗ್ತಾ ಇದೆ. ಇವಾಗ ತಾನೇ ಟೆರೆಸ್ ಮೇಲೆ ಹೋಗಿ ಬಂದೆ. ಅಂದರೆ ಬೆಡ್ಶೀಟ್ ಇದೆಯಲ್ಲ ಅದು ಒಣಗಿದೆಯಾ ಏನು ಅಂತ ನೋಡಿ. ಪರವಾಗಿಲ್ಲ, ಒಣಗೋಗಿದೆ. ಸಾಯಂಕಾಲ ಎತ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯೆ ಯಾವಾಗಾದರೂ ಇನ್ನೊಂದು ಸರಿ ಚೆನ್ನಾಗಿ ಬಿಸಿಲು ಬರುತ್ತೆ ನೋಡಿ, ಅಂಥ ಟೈಮಲ್ಲಿ ಹಾಕಬೇಕು. ಯಾಕೆಂದರೆ ಇವತ್ತು ಸ್ವಲ್ಪ ಏನಂದರೆ ಮೋಡ ಅದು ಇದ್ದೇ ಇರುತ್ತೆ. ಮೋಡ ಬಿಸಿಲು ಒಂದೊಂದು ಸರಿ ಚೆನ್ನಾಗಿ ಬಿಸಿಲು ಬರ್ತಾ ಇರುತ್ತೆ, ಒಂದೊಂದು ಸರಿ ಇದ್ದಕ್ಕಿದ್ದಂಗೆ ಫುಲ್ ಮೋಡ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇವತ್ತು ಎತ್ಕೊಬರ್ತೀನಿ. ಆಮೇಲೆ ಸಂಜೆ ಹೋಗ್ಬಿಟ್ಟು, ಸಂಜೆ ಅಂದರೆ ಒಂದು 3-4 ಗಂಟೆ ಮೇಲೆ ಹೋಗ್ಬಿಟ್ಟು ಎತ್ಕೊಬರ್ತೀನಿ. ಯಾಕೆಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ ಬಟ್ಟೆ ಬೆಡ್ಶೀಟು. ಆಮೇಲೆ ಸಾಯಂಕಾಲ ಹೋದರೆ ಸ್ವಲ್ಪ ಹಸಿ ಹಸಿ ಅಂದರೆ ಮೋಡ ಎಲ್ಲ ಮುಚ್ಕೊಂಡಾಗ ಎತ್ಕೊಬರೋದು ಅಷ್ಟು ಚೆನ್ನಾಗಿರಲ್ಲ. ಒಂಥರ ಒದ್ದೆ ಥರ, ಅಂದರೆ ಯಾವ ಥರ ಇರುತ್ತೆ ಅಂದರೆ ಬಿಸಿಲಿದ್ದಾಗೂ ಬಿಸಿಲಿಲ್ಲದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದರಿಂದ ಬಿಸಿಲಿದ್ದಾಗ ಹೋಗಿ ಎತ್ಕೊಬರೋಣ ಅಂದ್ಬಿಟ್ಟು ನೋಡಿಬಿಟ್ಟು ಉಲ್ಟಾ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಮತ್ತೆ ಬಂದಿದ್ದೀನಿ. ಹಾಗೆ ಸುಂದರಿಯರು ಇಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ 4 ಜನನು. ನಿನ್ನೆ ಸಾಯಂಕಾಲದಿಂದ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಇದೆ. ಹೋದ್ರೂ ಯೋಚನೆ ಮಾಡಲ್ಲ, ಯಾಕಂದರೆ ಎಲ್ಲ ಹೋಗಿದೆ ಅಂತ. ಇವಾಗ 2 ದಿನ 3 ದಿನ ಬಂದಿಲ್ಲ ಅಂದರೂ ಬೇಕು, ನನಗೆ ಏನು ಯೋಚನೆನೇ ಬರಲ್ಲ. ಯಾಕೆಂದರೆ ಎಲ್ಲೋ ಹೋಗಿದೆ ತಿರ್ಗಾಡ್ಕೊಂಡು ಬರೋದಕ್ಕೆ, ಅಥವಾ ಯಾರ್ದೋ ಮನೇಲಿದೆ ಅಂತ ಅಂದ್ಕೊಳ್ತೀನಿ. ಮೊದಲು ಆಗಲ್ಲ, ಒಂದು ಹಾಫ್ ಡೇ ಕಾಣ್ತಿಲ್ಲ ಅಂದರೂ ಎಲ್ಲೋ ಹೋಗಿದ್ದಿಲ್ಲ, ಬಂದಿಲ್ಲ, ನಾಯಿ ಹಿಡಿತ ಆ ಥರ ಯೋಚನೆ ಆಗ್ತೈತಿ. ಈಗ ಆ ಥರ ಅಲ್ಲ, ಏನು ಯೋಚನೆನೇ ಇಲ್ಲ, ಎಲ್ಲೋ ಹೋಗಿದೆ, ಯಾರ್ದೋ ಮನೇಲಿದೆ ಆ ಥರ ಅನಿಸುತ್ತೆ. ಅದಕ್ಕೆ ಬೆಳಿಗ್ಗೆಯಿಂದ ನಿದ್ದೆ ಮಾಡ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಬಂದಿದ್ದು, ಅಂದರೆ ಬರೋದು ಹೋಗೋದು ಮಾಡ್ತಾ ಇರುತ್ತೆ. ಸಾಯಂಕಾಲ ಬಂದಾಗಿಂದ ಇಲ್ಲೇ ಇದೆ. ಬೆಳಿಗ್ಗೆನೂ ಅಷ್ಟೇ ಇಲ್ಲೇ ಬಂದು 4 ಇಲ್ಲೇ ಆರಾಮಾಗಿ ಮಲ್ಕೊಂಡಿದೆ. ಹಾಗೆ ಇವಾಗ ಟೈಮ್ ಬಂದು 1:30 ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ನೋಡಿ, ಈರುಳ್ಳಿ ರೇಟೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಇವಾಗ ಏನಂದರೆ ಈರುಳ್ಳಿ 1 kgಗೆ 100 ರೂಪಾಯಿ ದಾಟ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಪೇಪರೆಲ್ಲ ನೋಡ್ತಾ ಇದ್ದೆ. ಹಾಗೆ ಇಲ್ಲಿ ಅಕ್ಕ ಊರಿಂದ ಸಣ್ಣ ಈರುಳ್ಳಿ ಎಲ್ಲ ತೊಗೊಬಂದಿದ್ನಲ್ಲ, ಅಂದರೆ ನಾಟಿ ಈರುಳ್ಳಿ, ಅದನ್ನು ಫ್ರೀಯಾಗಿದ್ದಾಗ ಬಿಡಿಸಿ ಇಡೋಣ ಅಂದ್ಬಿಟ್ಟು ಇಲ್ಲಿ TV ನೋಡ್ತಾ ಇದ್ನಲ್ಲ, ಅದಕ್ಕೆ ಬಿಡಿಸಿ ಎಲ್ಲ ಇಡ್ತಾ ಇದ್ದೀನಿ ಅಷ್ಟೇ. ಅಂದರೆ ತುಂಬ ಒಂದೊಂದು ಸಣ್ಣ ಇರುತ್ತೆ, ಅದನ್ನೆಲ್ಲ ಮಸಾಲೆಗೆ ಅಂದರೆ ರುಬ್ಬುವಾಗ ಹಾಕ್ಕೊಡೋಣ. ಅಂದರೆ ಆ ಕ್ಷಣನೇ ರುಬ್ಬಿ ಅಂದರೆ ಬಿಡಿಸಿ ಹಾಕೋದು ಈರುಳ್ಳಿನ ಸ್ವಲ್ಪ ಕಷ್ಟ. ಅದಕ್ಕೆ ಇವಾಗ ಫ್ರೀಯಾಗಿ ಕೂತಿದಾಗ ಹೀಗೆ ಹಾಲಲ್ಲಿ ತಂದಿಟ್ಬಿಟ್ರೆ ನೆನಪಾಗುತ್ತೆ ಬಿಡಿಸಿಡಬೇಕು ಅಂತ. ಅದಕ್ಕೆ ತಂದಿಟ್ಟಿದ್ದೀನಿ. TV ನೋಡ್ತಾ ಇದೆ ಅಂತೇಳಿ ಬಿಡಿಸಿಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬೆಳಿಗ್ಗೆಯಿಂದ ಯಾವುದೇ ವಿಡಿಯೋ ಮಾಡಿಲ್ಲ, ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸುಂದರಿರಲ್ಲಿ ಇಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಇವಳು ನೋಡಿ ಹೊಟ್ಟೆ ಮೇಲೆ ಮಲಗಿದ್ದಾಳೆ. ಝೂಮ್ ಮಾಡಿ ತೋರಿಸ್ತೀನಿ ರೀ. ಕಾಣಿಸಿದ್ಯಾ? ಹೊಟ್ಟೆ ಮೇಲೆ ಮಲಗಿರೋದು, ಕರ್ಗಮ್ಮನ ಹೊಟ್ಟೆ ಮೇಲೆ ಮಲಗಿರೋದು. ಅವಳ ತಲೆ ನೋಡಿ ಮಧ್ಯದಲ್ಲಿದೆ, ನಿಮಗೆ ಕಾಣಿಸ್ತಿದ್ಯಾ? ಅಲ್ಲಿ ತಲೆ ಇರೋದು ಕನ್ನಡಿಯಲ್ಲಿ, ಅದು ತಲೆ. ಎಲ್ಲರೂ ಅಷ್ಟೇ ಒಂದ್ರ ಮೇಲೆ ಒಂದು ಮಲಗಿರೋದು. ಪಿಲ್ಲೋ ಇದ್ದಂಗೆ ಕರ್ಗಮ್ಮ ಇವಳಿಗೆ ನಾಮಕ್ಕೆ. ನೋಡಿ ನಿನ್ನೆ ತಾನೇ ನಾಮ ಹಾಕಿದ್ದೀನಿ, ಆಗಲೇ ಎಷ್ಟು ನಾಮ ಎಲ್ಲ ಹೋಗ್ಬಿಟ್ಟಿದೆ. ಕೈಯಲ್ಲಿ ಮಾಡ್ತಾ ಇರುತ್ತಲ್ಲ ಅದು ಹೋಗ್ಬಿಟ್ಟಿದೆ ಆಲ್ರೆಡಿ. ಓಕೆ ಫ್ರೆಂಡ್ಸ್, ಝೂಮ್ ಮಾಡಿದ್ನಲ್ಲ, ನನ್ನ ಮುಖನೂ ಝೂಮ್ ಥರ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 2:30. ಊಟ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಒಂದು ಕತೆ ಹೇಳಬೇಕು ಅಂದ್ಕೊಂಡು ಬಂದಿದ್ದೀನಿ. ಈ ಕತೆ ಹೇಳಿದ್ರೆ ನಿಮಗೆ ನೀಟಾಗಿ ಯಾಕೆ ಈ ಕತೆಯಿಂದ ಏನು ಕಲಿಬೋದು ಅಂತ ಅರ್ಥ ಆಗುತ್ತೆ. ಬೆಳಿಗ್ಗೆ ಮೋಹನ್ ಮಾಮ ನನಗೆ ಆ ಕತೆನ ಅಂದರೆ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಹಾಗೆ ನನಗೆ ತಗೊಬಂದು ಕೇಳಿಸ್ತಾಯಿದ್ರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಮೋಹನ್ ಮಾಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇಲ್ಲೆಲ್ಲೂ ಇಲ್ಲ, ಅದೇನು ನೋಡೋದು ಇಲ್ಲ. ಅವರು ನೋಡೋದೇ ಒಂದು ವಾಟ್ಸಪ್ ಸ್ಟೇಟಸ್ ಬಿಟ್ಟರೆ ಬೇರೆ ಏನೂ ನೋಡೋಲ್ಲ. ಅದನ್ನೇ ಸರಿಯಾಗಿ ನೋಡೋದೇ ಇಲ್ಲ ಅವರು. ಅದಕ್ಕೆ ಈ ಥರ ಫೇಸ್ಬುಕ್ಕಲ್ಲೆಲ್ಲ ಇಲ್ಲ ಅವರು. ಹಾಗೆ ಏನಾದರೂ ಸ್ಟೋರಿ ಫಸ್ಟು ಕತೆ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಏನು ಕತೆ ಅದು ಅಂತಂದರೆ, ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಈರುಳ್ಳಿ ಬಿಡಿಸ್ಕೊಂಡು ನಿಮಗೆ ಕತೆ ಹೇಳ್ತೀನಿ. ಅಂದರೆ ಸ್ವಲ್ಪ ಈರುಳ್ಳಿ ಬಿಡಿಸಿದ್ದೆ ಒಂದಿಷ್ಟು, ಹಾಗೆ ಇದ್ರೂ ಕೆಲಸನೂ ಆಗುತ್ತೆ, ನಿಮ್ಮ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತೇಳಿ ಕತೆನೇ ಹೇಳ್ತಾ ಇದ್ದೀನಿ.
ನಾಯಿ ಮತ್ತು ಒಂದು ಕತ್ತೆಯ ಕತೆ ಇದು. ನಾಯಿ ಮತ್ತು ಕತ್ತೆಗೂ ಎರಡಕ್ಕೂ ಒಂದು ಓಟದ ಸ್ಪರ್ಧೆ ಇಟ್ಟಿದ್ದಂತೆ. ಈಗ ಆಮೆ ಮತ್ತು ಮೊಲದ ಸ್ಪರ್ಧೆ ಇತ್ತಲ್ಲ, ಸೇಮ್ ಕೇಸು, ಅದೇ ಥರ ಸ್ಪರ್ಧೆ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಕತ್ತೆಗೂ ಮತ್ತು ನಾಯಿಗೂ ಸ್ಪರ್ಧೆ ಇಟ್ಟರು. ಅಂದರೆ ಇಲ್ಲಿಂದ ಯಾರು ಈ ಜಾಗಕ್ಕೆ, ಒಂದು ಮರ ಇರುತ್ತೆ, ಆ ಮರದ ಜಾಗಕ್ಕೆ ಯಾರು ಫಸ್ಟ್ ಬರ್ತಾರೆ ಅವರು ವಿನ್ನರು ಅಂತ ಘೋಷಣೆ ಮಾಡ್ತಾರೆ ಅಂತ. ಆವಾಗ ನಾಯಿ ಕತ್ತೆ ಅಂದ್ಕೊಳ್ತಂತೆ ಮನಸ್ಸಲ್ಲಿ, ನಾನು ಗೆಲ್ಲಕ್ಕೆ ಸಾಧ್ಯನಾ, ಗೆಲ್ಲಕ್ಕಾಗಲ್ಲ, ಏಕೆಂದರೆ ಇದೆಲ್ಲ ಅಷ್ಟು ಗೊತ್ತಿಲ್ಲ ನನಗೆ, ಬೀದಿಗಳು ಗೊತ್ತಿಲ್ಲ, ಎಲ್ಲಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅದು ಮನಸ್ಸಲ್ಲಿ ಅಂದ್ಕೊಳ್ತಂತೆ. ಅದನ್ನು ನಾಯಿ ಏನು ಅಂದ್ಕೊತಂದ್ರೆ, ಅದು ತನ್ನ ಮನಸ್ಸಲ್ಲಿ ನಾಯಿ, ನಾನು ಇಡೀ ಬೀದಿನೆಲ್ಲ ಸುತ್ತಿದ್ದೀನಿ, ಗಲ್ಲಿನೆಲ್ಲ ಸುತ್ತಿದ್ದೀನಿ, ಈ ಮುಂಡೆದೇನು ಗೆಲ್ಲುತ್ತೆ, ನಾನೇ ಗೆಲ್ಲೋದು ಅಂತ ನಾಯಿ ತನ್ನ ಮನಸ್ಸಲ್ಲಿ ಅಂದ್ಕೊಳ್ಳುತ್ತೆ. ಕತ್ತೆ ಏನು ಅಂದ್ಕೊಳ್ಳುತ್ತೆ, ನಾನು ಗೆಲ್ಲಲ್ಲ, ನನಗೇನಂದರೆ ಗೊತ್ತಿಲ್ಲ ಅಷ್ಟು, ಅದೇ ಸ್ಪರ್ಧೆಗೆ ಸೇರ್ಕೊಂಡಿರುತ್ತೆ. ಆಮೇಲೆ ಹಂಗೆ ಅಂದ್ಕೊಂಡು ನಾಯಿ ಫುಲ್ಲು ಹೆಮ್ಮೆಯಿಂದ ಖುಷಿಯಾಗಿರುತ್ತೆ. ಏನಂತ, ನಾನೇ ವಿನ್ ಆಗೋದು, ಇದಕ್ಕೇನು ಗೊತ್ತಿಲ್ಲ ಅಂದ್ಕೊಂಡು ಹೋಗುತ್ತೆ. ಅಂದರೆ ಓಟದ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಓಡುತ್ತೆ, ನಾಯಿನೂ ಓಡುತ್ತೆ, ಈ ಕಡೆ ಕತ್ತೆನೂ ಓಡುತ್ತೆ. ನೀವು ಯಾವ ಕಡೆಯಿಂದನಾದರೂ ಬನ್ನಿ, ಆದರೆ ದಡ ಸೇರಬೇಕಷ್ಟೆ. ಈಗ ಕೆರೆಗೆ ಬಿಟ್ಟರೆ ನೀವು ಹಿಂಗೆ ಸುತ್ಕೊಂಡು ಬರ್ತೀರಾ, ಇಲ್ಲ ಸ್ಟ್ರೈಟ್ ಬರ್ತೀರಾ ಗೊತ್ತಿಲ್ಲ, ದಡಕ್ಕೆ ಬಂದು ಸೇರಬೇಕು. ಅಂದರೆ ಅವರೆಲ್ಲಿ ಹೇಳಿರ್ತಾರೆ ಅಲ್ಲಿಗೆ ಬಂದು ಸೇರಬೇಕು. ನಾಯಿ ಏನು ಮಾಡ್ತು, ಕತ್ತೆನೂ ಓಡೋಕ್ಕೆ ಸ್ಟಾರ್ಟ್ ಆಯಿತು, ನಾಯಿನೂ ಕೂಡ ಓಡೋಕ್ಕೆ ಸ್ಟಾರ್ಟ್ ಆಯಿತು. ನಾಯಿ ಏನು ಮಾಡ್ತಂತೆ, ಗಲ್ಲಿಯಲ್ಲಿ ಅದು ಗೊತ್ತಿರುತ್ತಲ್ಲ, ಓಡೋಯ್ತು. ಓಡ್ತಾ ಏನು ಮಾಡಿತು, ಗಲ್ಲಿಲೂ ಇದೇ ಥರ ನಾಯಿಗಳಿತ್ತು, ತುಂಬ ನಾಯಿಗಳಿತ್ತು. ಆ ನಾಯಿಗಳೇನು ಮಾಡ್ತು, ಇದನ್ನು ಕಚ್ಚಕ್ಕೆ, ಜಗಳ ಮಾಡೋಕ್ಕೆಲ್ಲ ಹೋಯ್ತು. ಅಂದರೆ ಬೇರೆ ನಾಯಿಗಳು ಈ ನಾಯಿ ಮೇಲೆ ಅಟ್ಯಾಕ್ ಮಾಡ್ತು. ಇದು ಅದ್ರ ಕೈಯಿಂದ ತಪ್ಪಿಸ್ಕೊಂಡು, ಏಕೆಂದರೆ ಗಲ್ಲಿಲೂ ನಾಯಿಗಳಿರುತ್ತೆ, ಇದು ಗಲ್ಲಿಲೂ ಅದ್ರ ಜೊತೆ ಹೊಡೆದಾಡಿ ಇದು ಆ ಸ್ಪರ್ಧೆ ಏನಿದೆ ಆ ಜಾಗಕ್ಕೆ ಹೋಗಬೇಕು. ವಿನ್ ಆಗಬೇಕು ಅಂದರೆ ಅವ್ರು ಏನು ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಹೋಗಬೇಕು. ಇದು ಅಲ್ಲೆಲ್ಲ ಹೊಡೆದಾಡ್ಕೊಂಡು ಹೋಗೋಷ್ಟೊಳಗೆ ಏನಾಗಿದೆ ಅಂದರೆ, ಯಾಕೆಂದರೆ ಗಲ್ಲಿಲೂ ನಾಯಿಗಳಿರೋದ್ರಿಂದ ಇದನ್ನು ಹೋಗಕ್ಕೆ ಬಿಟ್ಟಿಲ್ಲ ನಾಯಿಗಳು. ಇದು ಆವಾಗ ಏನು ಮಾಡಿತು, ಪ್ರತಿಯೊಂದು ರೋಡಲ್ಲಿ, ರಸ್ತೆಯಲ್ಲಿ ಅದ್ರ ಜೊತೆ ಜಗಳ ಮಾಡಿ ಇದು ನಾಯಿ ಹೋಗುತ್ತೆ, ಆ ಜಾಗಕ್ಕೆ ಹೋಗುತ್ತೆ. ಇದು ಅದ್ರ ಜಾಗ, ಅಂದರೆ ಆ ಸ್ಪರ್ಧೆ ಜಾಗ ಏನಿದೆ ಆ ಜಾಗಕ್ಕೆ ಹೋಗೋದ್ರೊಳಗಡೆ ಕತ್ತೆನ ವಿನ್ನರ್ ಅಂತ ಘೋಷಿಸ್ಬಿಟ್ಟು ಇದಕ್ಕೆ ಒಂಥರ ಏನಾಗುತ್ತೆ ಅಲ್ಲಿ, ಸೋತ ಮೇಲೆ ಎಲ್ಲರಿಗೂ ಅಷ್ಟೇ ಮುಖಭಂಗ ಆದಂಗೆ ಆಗುತ್ತೆ ನೋಡಿ, ಆ ಥರ ಆಗೋಗುತ್ತೆ. ಇದು ಒಂಥರ ಸಪ್ಪೆ ಮೊರೆ ಹಾಕ್ಕೊಂಡು ಒಂದು ಕಡೆ ಹೋಗ್ಬಿಟ್ಟು ಕುತ್ಕೊಬಿಡುತ್ತೆ. ಯಾವುದು, ನಾಯಿ. ಏನಕ್ಕೆ ಅಂದರೆ ಅದು ಫಸ್ಟ್ ಏನು ಅಂದ್ಕೊಂಡಿರುತ್ತೆ, ಇಡೀ ಗಲ್ಲಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು, ನಾನೇ ವಿನ್ ಆಗೋದು ಅನ್ನೋ ಥರ ಅಂದ್ಕೊಂಡಿರುತ್ತೆ. ಆದರೆ ಅಲ್ಲಿ ವಿನ್ ಆಗೋಕ್ಕೆ ಯಾರು ಬಿಟ್ಟಿಲ್ಲ ಹೇಳಿ, ನಾಯಿಗಳೇ. ಅಂದರೆ ನಮ್ಮವರೇ, ನಿಮ್ಗೆ ಅರ್ಥ ಆಗೋಗಿರುತ್ತೆ, ನಮ್ಮವರೇ ನಮ್ಮನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಕತೆ ಅಷ್ಟೇ. ನಿಮ್ಗೆ ಅರ್ಥ ಆಗಿರುತ್ತೆ, ನನ್ನ ಸ್ಟೋರಿ ಹೇಳುವಾಗಲೇ ಅರ್ಥ ಆಗಿಬಿಟ್ಟಿರುತ್ತೆ. ನಮ್ಮವರು ನಮ್ಮನ್ನ ಗೆಲ್ಲಕ್ಕೆ ಯಾವತ್ತೂ ಅಷ್ಟೇ, ಗೊತ್ತಿಲ್ಲದವ್ರು ಬಿಟ್ಬಿಡ್ತಾರೆ, ಯಾರೋ ಪಾಪ ಗೊತ್ತಿಲ್ಲ ಹೋಗ್ಲಿ ಅಂತ. ಆದರೆ ನಮಗೆ ಗೊತ್ತಿರ್ತಾರೆ ನೋಡಿ, ಅಂಥವ್ರೆ ನಮ್ಮನ್ನ ಎಲ್ಲೋಗೋದಕ್ಕೂ ತಡೀತಾರೆ. ಅಂದರೆ ಅಡ್ಡಗಾಲು ಹಾಕ್ತೀವಿ ಅಂತ ಹೇಳ್ತೀವಿ ನೋಡಿ, ಆ ಥರ ಅಡ್ಡಗಾಲು ಹಾಕಿ ಅವ್ರನ್ನ ತಡೆಯೋದು. ನೀನೇನು ಮಾಡ್ತೀಯ, ಏನೇನು ಕೈಯಲ್ಲಿ ಆಗಲ್ಲ, ಆ ಥರ ಎಲ್ಲ ಹೇಳಿ ಅವ್ರನ್ನ ಕುಗ್ಗಿಸೋದು. ಅಂದರೆ ಅವರಿಗೆ ಇರುತ್ತೆ ನಾನು ಮಾಡಬೇಕು, ಆ ಥರ ಈ ಥರ ಅಂತ ಏನೇನೋ ಇರುತ್ತೆ, ಅದನ್ನು ಇವರು ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾರೆ. ಅದೇ ಥರನೇ ಅಲ್ಲಿ ನಾಯಿಗಳು ಆ ಥರ ಆ ನಾಯಿಗೆ ಮಾಡುತ್ತೆ, ಇವನು ಗೆಲ್ಲಬಾರ್ದು, ಇವನು ಸೋಲ್ಬೇಕು ಅನ್ನೋದು. ಅಂದರೆ ಮನುಷ್ಯರಲ್ಲೂ ಅರ್ಥ, ಮೀನಿಂಗ್ಸ್ ಏನಂದರೆ ನಮ್ಮವರು ನಮ್ಮನ್ನ ಬೆಳೆಯೋಕ್ಕೆ ಬಿಡಲ್ಲ ಅಂತ. ಆವಾಗ ನಾಯಿ ಯೋಚನೆ ಮಾಡುತ್ತೆ, ನಾನೇನಾದರೂ ಗೆದ್ದಿರೆ ಏನೇ ಒಂದು ಮಾಡೋದಿದ್ರು ನಿಮ್ಮ ಪರವಾಗಿ ಮಾಡ್ತಾ ಇದ್ದೆ, ಈಗ ನಾನು ಸೋತೋದೆ ಅಂತ. ಆದರೆ ಅವ್ರಿಗೆ ಗೊತ್ತಿರಲ್ಲ, ನಾನು ಗೆದ್ದರೆ ಇವನು ಗೆದ್ದರೆ ನಮ್ಮ ಪರವಾಗಿ ಏನಾದರೂ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಈಗ ನಾಯಿ ಗೆದ್ರೆ ಏನು ಮಾಡುತ್ತೆ, ನಾಯಿ ಕಡೆಗೇ ಸಪೋರ್ಟ್ ಮಾಡುತ್ತಾನೆ, ಅದಕ್ಕೆ ಗೊತ್ತಿರಲ್ಲ, ಅಲ್ಲಿರೋ ನಾಯಿಗಳಿಗೆ ಗೊತ್ತಿಲ್ಲ. ಅದಕ್ಕೇನು ಇವನು ಗೆಲ್ಲಬಾರ್ದು, ಇವನು ಸೋಲ್ಬೇಕು ಅನ್ನೋದಷ್ಟೇ ಗೊತ್ತಿರುತ್ತೆ. ಆ ಥರ ನಮ್ಮವರು ಅನ್ನೋರೇ ನಮಗೆ ಶತ್ರುಗಳು ಅಂತ ಅರ್ಥ ಅಷ್ಟೇ. ಅದಕ್ಕೆ ಮೊನ್ನೆ ಆ ಸ್ಟೋರಿ ಕೇಳಿಸ್ಬಿಟ್ಟು ನನಗೆ ನಿನಗೇನು ಅರ್ಥ ಆಯಿತು ಅಂತ ಕೇಳಿದ್ರು. ಏನು ಅರ್ಥ ಆಯಿತು ಅಂದರೆ ನಮ್ಮವರೇ ನಮಗೆ ಶತ್ರುಗಳು ಅಂತ ಅರ್ಥ ಆಯಿತು ಅಂದೆ. ನೋಡ್ದ, ನಾಯಿಗಳಿಗೆ ಗೊತ್ತಿಲ್ಲ, ಇವನು ಗೆದ್ದಿದ್ರೆ ನಮ್ಮನ್ನು ನೋಡ್ಕೊತಿದ್ದ, ನಮ್ಗೇನು ಬೇಕೋ ಅದೆಲ್ಲ ಒದಗಿಸ್ತಿದ್ದ ಅಂತ ಅದಕ್ಕೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದಿದ್ರೆ ಅವು ಸಪೋರ್ಟ್ ಮಾಡ್ತಿದ್ವೇನೋ. ಆದರೆ
ಅವಕ್ಕೆಲ್ಲ ಏನು ಇವನು ಗೆಲ್ಲಬಾರ್ದು, ಅವನು ಸೋಲ್ಬೇಕು ಅನ್ನೋದು ಮಾತ್ರ ಅವಕ್ಕೆ ಮನಸ್ಸಲ್ಲಿರುತ್ತೆ. ಮುಂದೆ ಗೆದ್ದ ಮೇಲೆ ಇವನು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಅದಕ್ಕೆ ಗೊತ್ತಿರಲ್ಲ ಅಂತ ಹೇಳ್ತಾ ಇತ್ತು. ಆ ಥರ ನೋಡಿ, ನಿಜ ತಾನೇ ಅದು. ಎಷ್ಟು ನಿಜ ಅಂದರೆ 100ಗೆ 200% ಈ ಕತೆ ನಿಜ. ಯಾವತ್ತೂ ಯಾರೇ ಆದರೂ ನೋಡಿ, ಬೇರೆಯವರು ಒಂದು ಪಕ್ಷ ಬಿಟ್ಕೊಟ್ಬಿಡ್ತಾರೆ, ಆದರೆ ತಮ್ಮವರು ಅಂತ ಇರ್ತಾರೆ ನೋಡಿ, ಆವತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಡೋ ಮಾತೇ ಇಲ್ಲ. ಬೇಕಾದರೆ ಏನಾದರೂ ಆಗಲಿ ಅವರು ಬಿಡಲ್ಲ. ಇಲ್ಲ ಇಲ್ಲ ಅವಳು ಗೆಲ್ಲಬಾರ್ದು, ಇವಳು ಮುಂದೆ ಹೋಗಬಾರ್ದು, ಇವಳು ಚೆನ್ನಾಗಿರಬಾರ್ದು, ಈ ಥರನೇ ಇದು ಮಾಡ್ಬಿಟ್ಟು ಅಯ್ಯೋ ಅವ್ನು ಹಿಂಗಾಗ್ಬಿಟ್ಟ, ಅವ್ರು ಹಂಗೆ ಬೆಳೆದ್ಬಿಟ್ರು, ಅವ್ರು ಹಿಂಗೆ ಬೆಳೆದ್ಬಿಟ್ರು ಅಂತ. ಅದೇ ಸತ್ತಾಗ ಬಾಯಿ ಬೆಳ್ಕೊತಿರ್ತಾರೆ. ಅಯ್ಯೋ ಅವಾಗ ಹೇಳೋದು, ಅಯ್ಯೋ ಹಿಂಗೆ ಅದು ಹಂಗೆ ಅವ್ನು ಹಂಗಾಗಿದ್ದ. ಆವಾಗ ಒಳ್ಳೊಳ್ಳೆ ಮಾತುಗಳಾಡೋದು ಸತ್ತೋದಾಗ. ಬದುಕಿದಾಗಂತೂ ಒಂದು ಒಳ್ಳೆ ಮಾತು ಆಡಲ್ಲ, ಸತ್ತೋದಾಗ ಎಲ್ಲ ಒಳ್ಳೆ ಮಾತುಗಳಾಡ್ತಾರೆ. ಸತ್ತೋಗಿರ್ತಾನಲ್ಲ ಅವನೇಲಿ ಕೇಳಿಸ್ಕೊತಾನೆ. ಇದ್ದಾಗಲಾದರೂ ಒಳ್ಳೆ ಮಾತುಗಳಾಡಿದ್ರೆ ಕೇಳಿಸ್ಕೊತಿದ್ನೇನು, ಪರವಾಗಿಲ್ಲ ಬಿಡು ಇವರು ನನ್ನ ಬಗ್ಗೆ ಒಳ್ಳೆ ಮಾತಾಡ್ತಿದ್ದಾರೆ ಅಂತ. ಅವರಿದ್ದಾಗ ಒಂದು ಒಳ್ಳೆ ಮಾತಾಡಲ್ಲ, ಸತ್ತ ಮೇಲೆ ಕೇಳಿಸ್ಕೊಳಲ್ವಲ್ಲ. ಜನರು ಬಾಯಿಂದ ಜನರಿಗೆ ಗೊತ್ತಾಗಬೇಕಲ್ಲ, ಓ ನೋಡಿದೆ ಪಾಪ ಎಷ್ಟು ಒಳ್ಳೆಯವನು ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ. ಆದರೆ ಅವ್ರ ಮನಸ್ಸಲ್ಲೆಲ್ಲ ಬರೀ ವಿಷಯನೇ ತುಂಬಿರುತ್ತೆ. ಆ ಥರ ಎಲ್ಲರೂ ಹಂಗೇನೆ ಬಿಡಿ. ಇದು ಪಕ್ಕ ಮಾತ್ರ 200% ನಿಜ. ಈ ಥರ ಕೇಸ್ಗಳು ಎಷ್ಟೊಂದು ನೋಡ್ತಾ ಇರ್ತೀವಿ. ಎಲ್ಲರಿಗೂ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ಆಗಿರುತ್ತೆ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಈಗ ಮಾಮ ಲೇಟಾಗಿ ಹೋಗ್ತಿದ್ರು. ಸ್ವಲ್ಪ ಏನಕ್ಕೆ ಇವತ್ತು ಬೇಗ ಕೆಲಸ ಇದೆ ಸ್ವಲ್ಪ ಆಫೀಸಲ್ಲಿ ಅಂದ್ಬಿಟ್ಟು ಬೇಗ ಹೋದರು. ಗುಮ್ಮಿ ಹೋಗ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 4 ಗಂಟೆ ಆಗಿದೆ, 4 ಗಂಟೆ 10 ನಿಮಿಷ. ಹಾಗೆ ಮೋಡ ಇದೆ, ಅಂದರೆ ಒಂದು 3 ಗಂಟೆ ತನಕ ಬಿಸಿಲಿತ್ತು, ಆಮೇಲೆ ಮೋಡ ಆಗೋಯ್ತು. ಆಮೇಲೆ ಹೋಗ್ಬಿಟ್ಟು ಈಗ ಹೋಗಿ ಬೆಡ್ಶೀಟ್ ಎತ್ಕೊಬಂದೆ. ಹಾಗೆ ಅಲ್ಲೇ ಮಡ್ಚ್ಕೊಬಂದನಲ್ಲ, ಅದಕ್ಕೆ ಒಟ್ರಾಸಿ ಮಡಿಸಿದ್ದೀನಿ ಅಷ್ಟೇ. ಹಾಗೆ ಇನ್ನೊಂದೇನೆಂದರೆ, ಈ ಥರ ಬೆಡ್ಶೀಟ್ನ ಯೂಸ್ ಮಾಡಬಾರ್ದು ಅಂತಾರೆ. ಏನಕ್ಕೆ ಅಂದರೆ, ಈ ಥರ ಬೆಡ್ಶೀಟ್ನ ಯೂಸ್ ಮಾಡಿದರೆ ನೋಡಿ, ಈ ಥರ ಇದೆಲ್ಲ ಏನಾಗುತ್ತೆ, ಸಣ್ಣ ಸಣ್ಣ ದಾರದ ಥರ ನಾವು ಉಸಿರಾಡಬೇಕಾದ್ರೆ ಇದು ಮೂಗೊಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಥರ ಬೆಡ್ಶೀಟ್ಗಿನ್ನ ಕಾಟನ್ ಬೆಡ್ಶೀಟ್ಗಳಿರುತ್ತೆ ನೋಡಿ, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಇದೆಲ್ಲ ಇವಾಗ ಯಾರ ಮನೆಗೆ ಹೋದ್ರೂ ಈ ಥರ ಬೆಡ್ಶೀಟ್ಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಬೆಡ್ಶೀಟ್ ಇರುತ್ತೆ ಎಲ್ಲರ ಮನೇಲೂ, ಕಂಪಲ್ಸರಿ ಒಂದಾದರೂ ಇದ್ದೇ ಇರುತ್ತೆ. ಆದರೆ ಹೇಳೋದು ಒಳ್ಳೇದಲ್ಲ ಅಂಥೇಳಿ ನಾನು ಇದನ್ನು ತೊಗೊಂಡು 10-12 ವರ್ಷ ಆಗೇ ಹೋಯಿತು. ಆವಾಗ ತೊಗೊಂಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಇದು ಬಂದು ಡಬಲ್ ಬೆಡ್ಶೀಟ್ ಆಗಿರೋದ್ರಿಂದ ಸ್ವಲ್ಪ ಒಗಿಬೇಕಾದ್ರೆ ಸ್ವಲ್ಪ ಕಷ್ಟ. ಇದನ್ನೇ ಸಿಂಗಲ್ ಬೆಡ್ಶೀಟ್ 2 ತೊಗೊಂಡಿದ್ರೆ ಆಗ್ತಾಯಿತ್ತು. ನಾನು ಡಬಲ್ ಬೆಡ್ಶೀಟ್ ತೊಗೊಂಡೆ. ನನಗೆ ಐಡಿಯಾನೇ ಇಲ್ಲ, ಒಗೆಯೋದಕ್ಕೆ ಕಷ್ಟ ಆಗುತ್ತೆ ಆ ಥರದ್ದೆಲ್ಲ ಐಡಿಯಾನೇ ಇಲ್ಲ. ತೊಗೊಬಿಟ್ಟೆ, ಆಮೇಲೆ ಗೊತ್ತಾಗಿದ್ದು ನನಗೆ. ಯಾವುದಾದ್ರೂ ಅಷ್ಟೇ, ತೊಗೊಳಕ್ಕೆ ಮೊದಲೇ ನಮಗೆ ಐಡಿಯಾನೂ ಇರಲ್ಲ, ಏನೂ ಇರಲ್ಲ, ಅದ್ರ ಬಗ್ಗೆ ಏನು ಅಂತಲೂ ಗೊತ್ತಿರಲ್ಲ. ತೊಗೊಂಡು ಸ್ವಲ್ಪ ದಿನ ಅದು ಹೊಸ್ಕೋಬೇಕಾದ್ರೆ ತುಂಬ ಒಳ್ಳೆ ಇದಾಗುತ್ತೆ. ಅಂದರೆ ಈ ವೆದರಿಗೆ, ಚಳಿಗಾಲಕ್ಕೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಏನಂತ ಹೇಳ್ಬೋದು, ಬೆಚ್ಚಗಾಗುತ್ತೆ. ಆದರೆ ಒಗಿಬೇಕಾದ್ರಂತೂ ತುಂಬ ಅಂದರೆ ತುಂಬ ಕಷ್ಟ ಇದೆ. ಆವಾಗ ನನಗೆ ಅದು ಐಡಿಯಾನೂ ಗೊತ್ತಾಗಲಿಲ್ಲ, ಏನೂ ಇಲ್ಲ. ಇವಾಗ ಒಗಿಬೇಕಾದಾಗ ಅನಿಸುತ್ತೆ, ಅವತ್ತು ಒಂದಿನ ಕಷ್ಟಪಡಬೇಕು, ಅದನ್ನು ಒಗಿಬೇಕು, ಎತ್ಕೊಂಡೋಗಿ ಹಾಕಬೇಕು, ಮತ್ತೆ ಎತ್ಕೊಬರ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಆವಾಗ ಅನಿಸುತ್ತೆ ನಾನು ಸಿಂಗಲ್ ಬೆಡ್ಶೀಟ್ 2 ತೊಗೊಂಡಿದ್ರೆ ಆಗ್ತಾಯಿತ್ತು ಅಂಥೇಳಿ. ಇವಾಗ ತೊಗೊಂಡು ಆಗೋಗಿದೆ, ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ಕಾಟನ್ ತುಂಬ ಒಳ್ಳೆಯದು ಅಂತಾರೆ. ನಾನು ತೊಗೊಂಡಿದ್ದೀನಲ್ಲ ಈ ಥರ 2 ತೊಗೊಬಿಟ್ಟಿದ್ದೀನಿ. ಕೌಶಿಗೂ ಅದನ್ನೇ, ಅಂದರೆ ಆ ಥರದ್ದೇ ಕೊಡ್ತೀನಿ. ನಾನು ಕೂಡ ಮಾಮ ಇಬ್ಬರೂ ಅದೇ ಯೂಸ್ ಮಾಡ್ತೀವಿ. ಆವಾಗ ಐಡಿಯಾನೂ ಇಲ್ಲ, ಏನಿಲ್ಲ. ಐಡಿಯಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೆಲ್ಲ ಟೈಮ್ ಆದಮೇಲೆ ಅದನ್ನು ಯೂಸ್ ಮಾಡ್ತಾ ಆವಾಗ ಐಡಿಯಾ ಬರುತ್ತೆ, ಓ ಈ ಥರ ಮಾಡಬಾರ್ದಿತ್ತು, ಈ ಥರ ಮಾಡಬೇಕಿತ್ತು ಅಂಥೇಳಿ. ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ಫೋನ್ ಮಾಡಿ. ಗಮ್ಮ ಮಾಡ, ಎಂಜಾಯ್ ಮಾಡ್ತಿದ್ಯಾ? ಎಂಜಾಯ್ ಜಾಲಿ. ಅಯ್ಯ ನಾಮ ಸುಂದರಿ, ಬಂಗಾರಿ, ನಾನು ಬಂಗಾರಿ ಇವಳು. ಬಂಗಾರಿ
ದೂರದಿಂದ ಮಾಡವಾಯ್ತು ನೀಟಾಗಿ ಕಾಣುತ್ತೆ. ಬರೀ ಫೇಸ್ ಏನು ಮಾಡ್ತಿದ್ರೆ ಬಾ ಇನ್ನು ಇಲ್ಲೇ ಅಭ್ಯಾಸ ಮಾಡ್ಕೊಬಿಡ್ತಾಳೆ. ಆಮೇಲೆ ಒಂದು ವಾರ ಇಲ್ಲಿ ಬರೋದು, ನೆಗೆಯೋದು, ಮಲ್ಗೋದು. ಹಲೋ ಬಂಗೋರಿ, ನನ್ನ ಬಂಗೋರಿ ಹುಡು ಬಾ, ಸಾಕು ಬಾ ಮಲಗಿದ್ದು. ನಮಗೆ ಜಾಗ ಇಲ್ಲ ಬಟ್ಟೆ ಇಟ್ಕೊಳ್ಳೋಕ್ಕೆ. ಹಾಂ ಅದ್ರಲ್ಲಿ ಬೇರೆ ನೀನು ಬೇರೆ ಬಂದು ಮಲಗಿದ್ದೆ. ಹಾಂ ಅಯ್ಯಪ್ಪ ಮೂಸ್ಕತ್ತಾ ಇದೆ ಮನಿಕನಾ ಬೇಡವಾ? ಹ್ಞೂ ಮನಿಕತ್ತು. ಅವಳು ಕರೆಕ್ಟಾಗಿ ಅವಳು ಶೇಪಲ್ಲಿ ಮಲಿಕೋಬೇಕು, ಆವಾಗ ಅವಳಿಗೆ ಖುಷಿ. ನೀನು ಮನಿಕೊಬಿಟ್ರೆ ಇಲ್ಲಿ ಆಮೇಲೆ ನನ್ನ ಬಟ್ಟೆ ಮತ್ತೆ ಗೋವಿಂದ 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 ಹೊಡೆದು ಬಿಡ್ತಾಳೆ ಅಂತ ನೋಡು. ನಾಮನ ಹೆಂಗೆ ಹೊಟ್ಟೋಗ್ಬಿಟ್ಟದ. ನಡಿಯೋ ಬೋ ಬೋ ಹೋಗಿ ಸಾಕು ಬೋ. ಇಲ್ಲೇ ಮಲ್ಕೊಬಿಡುತ್ತೆ, ಬಿಟ್ರೆ ಬರಲ್ಲ ಅದು. ನೈಯಲ್ಲ ಬರಲ್ಲ ಅವಳು. ಹೊಲಿ ಅವಳಿಗೆ ಅಲ್ಲೇ ಇಷ್ಟ. ಹಾಂ ಬಾ ಜಂಪ್ 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 ಜಂಪ್. ಟೈಮ್ ಬಂದು 7:40. ಹಾಗೆ ನಾನು ಬೆಳಿಗ್ಗೆ ಮೋನ್ಮಮ್ಮಂಗೆ ಏನು ಥರ ಕೇಳಿದೆ ಗೊತ್ತಾ, ನೆಲ್ಲಿಕಾಯಿ ಜ್ಯೂಸ್ ಖಾಲಿಯಾಗಿತ್ತು, ಇನ್ನೊಂದು ದಿನ ಆಗುತ್ತೆ ಖಾಲಿಯಾಗಿಬಿಡುತ್ತೆ. ಆ ಕಡೆಗೆ ಹೋದರೆ ನೆಲ್ಲಿಕಾಯಿ ಜ್ಯೂಸ್ ತೊಗೊಬನ್ನಿ ಅಂದರೆ ನೋಡಿ ಗೊತ್ತಾಯ್ತಾ ಇದೇನಂತ. ಇದನ್ನು ತೊಗೊಬಂದವ್ರೆ. ತೊಗೊಬಂದ್ಬಿಟ್ಟು ಆಮೇಲೆ ನೆನಪಾಯ್ತು ಅಂತ, ಅಯ್ಯಯ್ಯೋ ಅವಳು ಹೇಳಿದ್ದು ಇದಲ್ಲ ನೆಲ್ಲಿಕಾಯಿ ಜ್ಯೂಸು ಅಂತ. ಅದಕ್ಕೆ ಏನು ವೇಸ್ಟ್ ಏನು ಆಗಲ್ಲ, ಮನೆ ವರ್ಷಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಹಾಗೇ ಉಪ್ಪಿಟ್ಟು ಮಾಡಬೇಕಿತ್ತು. ಇದು ಯಾವುದಪ್ಪ ಇದು ಬ್ರ್ಯಾಂಡು, ಉಪ್ಪಿಟ್ಟು ರವೆ ತೊಗೊಬನ್ನಿ ಅಂತ ಹೇಳಿ ನಾಳೆ ಉಪ್ಪಿಟ್ಟು ಮಾಡೋಣ ಅಂತ. ಒಂದು 1/2 kg ಸೂಜಿ. ಹಾಗೆ ಪಪಾಯ. ನಾನು ಯಾವಾಗಲೂ ಪಪಾಯನ ಈ ಥರ ಪುಟಾಣಿ ಪಪಾಯ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಒಂದು ಸರಿ ಕಟ್ ಮಾಡಿದ್ರೆ ಖಾಲಿಯಾಗಿಬಿಡ್ಬೇಕು ಆ ಥರ. ಓಕೆ, ಅದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಒಂದು ಪಪಾಯ ತಂದಿರಿ. ಹೇಗೆ ಅಂದರೆ 2-3 ದಿನ ಆದರೂ ಅದು ಪಪಾಯ ಖಾಲಿಯಾಗಲ್ಲ. ಬೆಳಿಗ್ಗೆ ತಾನೇ ಕಟ್ ಮಾಡಿ ಇಟ್ಟು ಅದನ್ನು 1/4 ಭಾಗ ದಷ್ಟು ತಿಂದಿದ್ದೀವಿ, ಇನ್ನು 3/4 ಭಾಗ ಫ್ರಿಜ್ಜಲ್ಲಿದೆ. ತೋರಿಸ್ತೀನಿ ರೀ ಬೇಕಾದರೆ. ಇಲ್ಲಿ ನೋಡಿ, 1 ಪೀಸ್ ತಿನ್ಬೋದು ಅಷ್ಟೇ, ತುಂಬ ತಿನ್ನೋಕ್ಕಾಗಲ್ಲ. ಅವನಿಗೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇಷ್ಟ ಆಗಲ್ವಂತೆ. ಹಾಗೆ ಪಾನಿಪುರಿ. ಮೊದಲೆಲ್ಲ ಒಬ್ಬರ ಹತ್ರ ಪಾನಿಪುರಿ ತರ್ತಾಯಿದ್ವಿ. ಅವರು ತುಂಬ ದಿನದೆಲ್ಲ ಗೊತ್ತಿಲ್ಲ, ಇಟ್ಟಿರಲಿಲ್ಲ. ಅಂದರೆ ಡಿಮಾರ್ಟ್ ಹತ್ರ ಇವಾಗ ಏನೂ ಇಡೋಕ್ಕೆ ಬಿಡೋಲ್ಲ. ಅದಕ್ಕೆ ಅವ್ರು ಎಲ್ಲಿಟ್ಟಿದ್ದಾರೆ ಅಂತೇನೂ ಗೊತ್ತಿರಲಿಲ್ಲ. ಈಗ ಮೊನ್ನೆಯಿಂದನೂ ಇಡೋಕ್ಕೆ ಸ್ಟಾರ್ಟ್ ಆಗಿದ್ದಾರಂತೆ. ಅದಕ್ಕೆ ಫೋನ್ ಮಾಡಿದ್ರು ತರಲಾ ಪಾನಿಪುರಿ ಅಂತ. ಅದಕ್ಕೆ ತೊಗೊಬನ್ನಿ ಅಂತ ಹೇಳಿದೆ. ಅದಕ್ಕೆ ನನಗೆ ಮಸಾಲೆ ಪುರಿ, ಇವನಿಗೆ ಪಾನಿಪುರಿ. ಎಲ್ಲಿ ಗೊತ್ತಾ, ಆರ್.ಕೆ. ಗಾರ್ಡನ್ ಇದು RS ಲೇಔಟ್ಗೆ ಹೋಗ್ತೀವಲ್ಲ, ಅದು ಹಿಂದಿಂದ, ಅಂದರೆ ಡಿಮಾರ್ಟಿಂದ ನೆಕ್ಸ್ಟ್ ರೋಡು ಆ ಕಡೆ ಅಲ್ಲಂತ. ಅದಕ್ಕೆ ನಾನು ಮಸಾಲೆ ಪುರಿ ತಿಂತೀನಿ. ಓಕೆ ಮಾಡು. ಹಾಂ, ಮಸಾಲೆ ಪುರಿ ಮಾಡ್ತಾವನೆ. ಪಾನಿಪುರಿ ಮಸಾಲೆ ಪುರಿ, ಅವನಿಗೆ ಪಾನಿಪುರಿ, ನಂಗೆ ಮಸಾಲೆ ಪುರಿ. ಓಕೆ ಫ್ರೆಂಡ್ಸ್, ಹಾಗೆ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಮಾಡ್ತಾಯಿದ್ದಾನೆ ಕೌಶಿ. ಹಾಗೆ ನನಗೆ ಪಾನಿಪುರಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮಸಾಲೆ ಪುರಿ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತೀನಿ, ಗೊತ್ತಿಲ್ಲ ಏನಕ್ಕೆ ಅಂತ. ಮೊದಲಿಂದನೂ ಅಷ್ಟೇ ಈ ಪಾನಿಪುರಿ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ತಿಂದರೆ ಸುಮ್ಮನೆ ಅವ್ನು ತಿನ್ನಬೇಕಾದ್ರೆ ಒಂದು ಈಸ್ಕೊಂಡು ತಿಂತೀನಿ, ಅಷ್ಟು ಬಿಟ್ಟರೆ ಮಸಾಲೆ ಪುರಿನೇ ನನಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ. ಅದರಿಂದ ಯಾವಾಗಲೂ ಮಸಾಲೆ ಪುರಿನೇ ತಿನ್ನುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಸುಂದರಿಯರು ಓಡಾಡ್ತಿದ್ದಾರೆ, ಅವ್ರಿಗೂ ಏನಾದರೂ ಕೊಡಬೇಕು. ಕೌಶಿ ಇನ್ನೂ ಪಾನಿಪುರಿ ಮಾಡ್ತಾನೇ ಇದ್ದಾನೆ. ನಾನೀಗ ಆಲ್ರೆಡಿ ಮಸಾಲೆ ಪುರಿ ತಿಂತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.